ಇನ್ನು ರಾಜೀವ್ ಗೌಡ ಬಂಧನ ವಿಳಂಬ ವಿಚಾರ ಬಹಳ ಕಠಿಣವಾಗಿಯೇ ಸೂಚನೆಯನ್ನ ನೀಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮೊದಲ ದಿನವೇ ಅರೆಸ್ಟ್ ಮಾಡಿ ಅಂತ ಹೇಳಿದೆ, ಅಷ್ಟರಲ್ಲಿ ಆತ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ, ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ? ಖಂಡಿತ ಬರಲೇಬೇಕು, ಖಂಡಿತ ಸಿಗಲೇಬೇಕು, ಖಂಡಿತ ಆತನನ್ನ ಹಿಡಿತೀವಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರ ಒತ್ತಡ, ಕಾಂಪ್ರಮೈಸ್ ಏನೂ ಇಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಒಂದು ಕಡೆ ಗಮನಿಸಬಹುದು, ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಂತಹ ರಾಜೀವ್ ಗೌಡನ ಫೋನ್ ಸಂಭಾಷಣೆಯ ಒಂದು ಆಡಿಯೋ ಬಹಳಷ್ಟು ವೈರಲ್ ಆಯಿತು. ವೈರಲ್ ಆದಂತಹ ಸಂದರ್ಭದಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಯಾಕಂತ ಹೇಳಿದ್ರೆ ಕಲ್ಟ್ ಸಿನಿಮಾದ ಒಂದು ಬ್ಯಾನರ್ ಹಾಕಿರುವಂತಹ ವಿಚಾರವನ್ನ ತೆರವುಗೊಳಿಸಿದ್ದಕ್ಕೆ ಪೌರಾಯುಕ್ತೆ ಅಥವಾ ಮಹಿಳಾ ಅಧಿಕಾರಿ ಅನ್ನೋದನ್ನು ನೋಡಿದೆ ವಾಚ್ಯ ಶಬ್ದಗಳಿಂದ ಬೇಕಾಬಿಟ್ಟಿ ನಿಂದನೆ ಮಾಡಿದಂತಹ ರಾಜೀವ್ ಗೌಡನನ್ನ ಬಂಧಿಸುವಂತೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಆದ್ರೆ ಆತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಇನ್ನು ಆತ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ. ಆದರೆ ಎರಡನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಆತ ಏನು ಸಲ್ಲಿಸಿದ್ದ ಆ ಜಾಮೀನನ್ನು ಕೂಡ ಈಗಾಗಲೇ ಆ ನಿರೀಕ್ಷಣಾ ಜಾಮೀನನ್ನು ಕೂಡ ವಜಾಗೊಳಿಸಿದೆ. ಹಾಗಾಗಿ ಆತನಿಗೆ ಕ್ಷಣಕ್ಕೂ ಬಂಧನದ ಭೀತಿ ಹೆಚ್ಚಾಗ್ತಾ ಇದೆ. ಈ ಕಡೆ ನೋಡಿದ್ರೆ ಇದರಲ್ಲಿ ಯಾರು ಒತ್ತಡವೂ ಇಲ್ಲ, ಕಾಂಪ್ರಮೈಸು ಇಲ್ಲ. ಆತ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಎಷ್ಟು ದಿನ ತಪ್ಪಿಸ್ಕೊಂಡಿರೋದಕ್ಕಾಗತ್ತೆ? ಕಠಿಣವಾಗಿ ಸೂಚನೆ ಕೊಟ್ಟಿದ್ದೀವಿ ಆತನನ್ನು ಹಿಡಿಯುವಂತಹ ಕೆಲಸದಲ್ಲಿ. ಮೊದಲ ದಿನವೇ ಆತನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೆ, ಅಷ್ಟರಲ್ಲಿ ಆತ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಎಲ್ಲಿಗೆ, ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ? ಖಂಡಿತ ಹಿಡಿತೀವಿ ಅಂತ ಪರಮೇಶ್ವರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಮಣಿಯೋದಿಲ್ಲ, ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ. ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ, ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ. ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ, ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ. ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ, ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ.